ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಗಿಣ್ಣಾಲ್ ಬಳಸಿ ಪುಡಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ, ಅಂದರೆ 1/4 ಲೀಟ್ರು. ಅರ್ಧದಿಂದ 3/4 ಬಟ್ಲಷ್ಟು ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬಳಸ್ತಾ ಇರೋದು ಮೊದಲನೇ ದಿನದ ಹಾಲು, ಎಮ್ಮೆ ಹಾಲು ತೊಗೊಂಡಿದ್ದೀನಿ. ಹಸು ಹಾಲಾದರೆ ಸ್ವಲ್ಪ ಲೈಟಾಗಿ ಹಳದಿ ಕಲರ್ ಇರುತ್ತೆ. ಎಲ್ಲನೂ ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿದೆ. ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಬಾಕ್ಸ್ ಅಥವಾ ತಟ್ಟೆ ಏನಾದರೂ ತೊಗೋಬೋದು. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲನೂ ಹಚ್ಕೊಳ್ಳೋಣ. ಇವಾಗ ಒಂದು ಜಾಲರಿ ತೊಗೊಂಡು ಸ್ವಲ್ಪ ಅದನ್ನು ಶೋಧಿಸ್ಕೊಳ್ಳೋಣ. ಎಲ್ಲನೂ ಶೋಧಿಸ್ಕೊಂಡು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ ಎಲ್ಲನೂ ಮೇಲೆ ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೇಲೆ ಹಾಕೋತಾ ಇದ್ದೀನಿ. ಒಳಗಡೆ ಮಿಕ್ಸ್ ಮಾಡಿದ್ರು ಅಷ್ಟೇ, ಅದು ಬೇಯ್ತಾನೆ ಮೇಲೆ ಬಂದ್ಬಿಡುತ್ತೆ. ಆದಷ್ಟು ಏಲಕ್ಕಿ ಪುಡಿನ ಫ್ರೆಶ್ಶಾಗೆ ಪುಡಿ ಮಾಡಿ ಹಾಕ್ಕೊಳ್ಳಿ, ಘಮ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡು ಅದನ್ನು ಮೇಲೆ ಉದುರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಗಿಣ್ಣಾಲ್ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇಟ್ಕೊಂಡು ಒಂದು 20ರಿಂದ 25 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಗ್ಯಾಸ್ಕೆಟ್ ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಇವಾಗ ಆಗಿದೆ. ಕುಕ್ಕರ್ ಮುಚ್ಚಳ ತೆಗೆದು ಇದನ್ನು ಒಂದು ಪ್ಲೇಟ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ಕಚ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಚಾಕು ತಗೊಂಡು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಮಕ್ಳಿಗಂತೂ ತುಂಬ ಒಳ್ಳೆಯದು, ಡೆವಲಪ್ಮೆಂಟ್ಗೆ ಮತ್ತು ಇಮ್ಯುನಿಟಿ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ವಿಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು. ಅಣ್ಣ, ಗಿಣ್ ಚೆನ್ನಾಗೈತಾ? ಸೂಪರ್.